ಎಲ್ಲರಿಗೂ ಜ್ಯೋತಿ ಜೀವನ ಕನ್ನಡ ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿರಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿರಿ. ಇವಾಗ ನಾನು ನನ್ನ ಊರಿಗೆ ಹೊಂಟೀವಿ. ನಮ್ಮೂರ ನಿಮ್ಗೆಲ್ಲರಿಗೂ ಗೊತ್ತೈತಿ, ಹಿಂದಿನ ವಿಡಿಯೋ ನೋಡಾಕ್ತಿರೋರಿಗೆ ಮಾಲಿನ್ಪುರಕ್ಕೆ ಹೊಂಟೀವಿ. ಹೋಗು ಮುಂದಿನ ಸಮೀಪ ಬಂದೀವಿ, ಊರು ಸಮೀಪನ. ಅಲ್ಲಿದ್ದ ವಿಡಿಯೋ ಮಾಡತ್ತಿದ್ನಿ ಒಂದು ಸ್ವಲ್ಪನ. ನೋಡಾಕ್ತಿರ್ಬೇಕು, ನಮ್ಮ ಊರಿನ ದಾರಿ ಒಳಗೆ ಜಾಸ್ತಿ ಅಂದ್ರೆ ಕಬ್ಬಿನ ಟ್ಯಾಕ್ಟರ್ಗಳು ನೋಡೋಕೆ ಸಿಗ್ತಾವೆ. ನೋಡೋದತ್ತಂದ್ರೆ ಎಲ್ಲಿ ನೋಡಿದ್ರು ಅಲ್ಲಿ ಕಬ್ಬಿನ ಟ್ಯಾಕ್ಟರ್ಗಳನ್ನು ಹಾದು ಹೊಂಟಿದ್ದು. ಯಾಕೆ ಹೊಂಟಿವಪ್ಪ ಅಂತಂದ್ರೆ ನನ್ನ ಫ್ರೆಂಡ್ ತಮ್ಮಂದ ಮದುವೆ ಇತ್ತು. ನನ್ನ ಫ್ರೆಂಡ್ ಅಂದ್ರೆ ಕ್ಲಾಸ್ಮೇಟ್ ಅಷ್ಟೇ ಅಲ್ಲ, ನಾವು ಒಂದೇ ಓಣಿ ಒಳಗನ ಆಡ್ಕೊತ ಬೆಳೆದವರು. ಅವರು ನಾವು ಎಲ್ಲ ಅಂತಂಬ್ರಿದ್ದಂಗನ ಅದೀವಿ. ಅಲ್ಲಿ ನಮ್ಮ ಓಣಿ ಒಳಗೆ ಇರೋದೇ 2 ಕಾಸ್ಟ್ ನಮ್ಮಲ್ಲಿ ಓಣಿಯಾಗ. ಅವರು ನಾವು ಮೊದಲೇ ಹಿಡ್ಕೊಂಡನ ಅವ್ರ ಕಷ್ಟದವರು ನಮ್ಮ ಕಷ್ಟದವರು ಎಲ್ಲ ಒಂಥರ ಅಂತಂಬ್ರಿದ್ದಂಗೆ ಅದೀವಿ. ಮತ್ತು ಮದ್ವೆ ಐತಲ್ಲ, ಅವ್ರ ಮನೆಯೊಳಗೆ ಅವ್ರ ಅಕ್ಕ, ನಾನು ಫ್ರೆಂಡ, ಮತ್ತು ನನ್ನ ಫ್ರೆಂಡ್ ತಂಗಿ, ನನ್ನ ತಂಗಿ ಫ್ರೆಂಡ, ಅವರಪ್ಪ ನಮ್ಮಪ್ಪ ಕ್ಲಾಸ್ಮೇಟ. ಹಿಂಗನ ಅದಕ್ಕೆ ಪಾಪ ಅಷ್ಟಲ್ದನ ಬೆಳಗಾವಿ ಮಠ ಬಂದ ನನಗೆ ಇನ್ವಿಟೇಷನ್ ಕೊಟ್ಟು ಹೋಗಿದ್ದ. ಆ ಮದ್ವೆ ಹುಡುಗನ ತಮ್ಮ ಇಲ್ಲಿ ಮಠ ಬಂದ, ಮತ್ತು ನಮ್ಮ ಕಾಕನ ಮಗ ನಮ್ಮ ತಮ್ಮ ಅವನು ಬಂದಿದ್ದರು. ಇನ್ವಿಟೇಷನ್ ಕೊಟ್ಟು ಬಾ ಅಕ್ಕ ತಪ್ಪಿಸ್ಬೇಡ ಅಂತ ಹೇಳಿದ್ದ. ಅದಕ್ಕೆ ಮುತ್ತು ಅವನಿಗೋಸ್ಕರ ನಾನು ಮದ್ವೆಗೆ ಹೋಗ್ಬೇಕಂತ ನಿರ್ಧಾರ ಮಾಡಿದ್ನಿ. ಮತ್ತು ಅಷ್ಟೇ ಅಲ್ದನ ನಮ್ಮ ಯಜಮಾನ್ರಿಗೆ ಊರೊಳಗೆ ಒಂದಷ್ಟು ಕೆಲಸಗಳಿದ್ವು. ಅವ್ರಿಗೆ ಬ್ಯಾಂಕ್ ಕೆಲಸ ಅವು ಇದ್ದು ಅಂದ್ರೆ ಏನಾರ ಇದ್ದಾಗ ಒಂದಕ್ಕೊಂದು ಆಗ್ತೈತಿ, ದೂರ ಆಗ್ತೈತಲ್ಲ, ಒಂದಕ್ಕೊಂದು ಮಾಡ್ಕೊಂಡು ಬಂದ್ರೆ ಆಯ್ತಂತ ಇಟ್ಟಿರ್ತಾರೆ. ಆಯಿತು, ಆ ಕೆಲಸಗಳನ್ನು ಆದಂಗಾಯ್ತು, ಈ ಮದುವೆನೂ ಮುಗಿಸ್ಕೊಂಡಂಗೆ ಆಯಿತು. ಮತ್ತು ನಮ್ಮ ಅಣ್ಣನ ಮಗಳನ್ನ ನೋಡಿರಲಿಲ್ಲ, ಭಾಳ 5-6 ತಿಂಗಳದ ಕೂಸಾಯಿತು. ಹುಟ್ಟಿದಾಗ ಏನು ನೋಡಿದ್ದೀವಿ ಅಷ್ಟ, ನೋಡಬೇಕು ಅಂತ ಅನ್ಸಾಕತ್ತಿತ್ತು. ಆಕಿವ ವಿಡಿಯೋ ಎಲ್ಲ ಕಳಿಸ್ತಿದ್ದಳಲ್ಲ ನಮ್ಮ ಮೊಯ್ನಿ, ಅವಾಗ ನೋಡ್ಬೇಕಂತ ಅನಿಸ್ತಿತ್ತು. ಎಲ್ಲ ಆಯಿತು, 1-2 ದಿನ ಹೋಗಿ ಬಂದ್ರೆ ಆಯ್ತು ಅಂತೇಳಿ ಹೋಗಿದ್ದೀವಿ. ಹೊರಟಿವಿ. ಈಗ ದಾರಿ ಒಳಗೆ ನಾವು ಹೋಗೋ ಅಷ್ಟ್ರಾಗ ಬೆಳಗ್ಗೆನ ಜಲ್ದಿನೇ ಜಾಗ ಬಿಟ್ಟಿದ್ದೀವಿ. ಜಲ್ದಿ ಜಾಗ ಬಿಟ್ಟು ಮದುವೆ ಮುಗಿಸ್ಕೊಂಡ ಮತ್ತು ಒಂದಿಷ್ಟು ಕೆಲಸಗಳು ಮುಗಿಸ್ಕೊಂಡ್ರೆ ಬಂದ್ರೆ ಆಯ್ತಂತ. ಅದಕ್ಕೆಲ್ಲ ಅರ್ಜೆಂಟ್ ಭಾಳ ಅರ್ಜೆಂಟ್ ಒಳಗನ ಆಯಿತು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ವೆಡ್ಡಿಂಗ್ ಆ್ಯನಿವರ್ಸರಿನೂ ಜಲ್ದಿನ ಅದು ಹಿಂದಿನ 2 ದಿನಕ್ಕನ ವೆಡ್ಡಿಂಗ್ ಆ್ಯನಿವರ್ಸರಿನೂ ಇತ್ತು. ಎಲ್ಲನೂ ಆಯಿತು. ಮತ್ತು ಏನು ಮಾಡೋಕ್ಕೆ ಬರೋಂಗಿಲ್ಲ, ಎಲ್ಲ ಬಿಡೋಕ್ಕೆ ಬರೋಂಗಿಲ್ಲ ಹೇಳಿ ಬಂದಿರ್ತಾರೆ ಪಾಪ, ಅಷ್ಟು ಪ್ರೀತಿಲಿ ಅಂಥೇಳಿ. ಮುತ್ತು ಮತ್ತು ಪಾರ್ವತಿಗೆ ಮತ್ತೊಮ್ಮೆ ಮದುವೆಯ ಶುಭಾಶಯಗಳು. ನಿಮ್ಮ ವೈವಾಹಿಕ ಜೀವನ ಖುಷಿಯಾಗಿ ಇರಲಿ ಅಂತೇಳಿ ಹೇಳ್ತಾನೆ. ಸಣ್ಣ ಮಗ ಅದ ನಾವು ಮನೆಗೆ, ಅದಕ್ಕೆ ನಾವು ಮದುವೆ ಗ್ರ್ಯಾಂಡಾಗಿ ಮಾಡಿದರು. ನಾವು ಒಂದು ಸ್ವಲ್ಪ ಲೇಟಾಗಿ ಹೋಗಿದ್ದೀವಿ, ಜಾಸ್ತಿ ಗದ್ದಲ ಇರ್ತೈತಿ ಅಂಥೇಳಿ. ಚಂದ ಮಾಡಿದರು ಮದುವೆ. ವಿಡಿಯೋ ಅದು ಎಲ್ಲ ಮಸ್ತ್ ಆಗಿದ್ದು, ಚಲೋ ಆಗಿತ್ತು ಮದುವೆ, ಚಲೋ ಆಗಿತ್ತು. ಅವನು ಮುತ್ತೂ ಅಷ್ಟೇ ಭಾಳ ಚಲೋ ಹುಡುಗ ಅದಾನು, ಯಾವಾಗಲೂ ನಗ್ನಗ್ತಾ ಇರ್ತಾನೆ. ಪಾಪ ಅವ ಬಂದಿದ್ದಕ್ಕನ ನಾವು ಹೋಗ್ಬೇಕಾಗಿ ಆಯಿತು. ಮದ್ವೆ ಹುಡುಗನ ಬಂದ, ಅಕ್ಕ ಬಿಡಬೇಡ್ರಿ ಬರ್ರಿ, ಅದು ಅಕ್ಕ ಮಾಮ ಇಬ್ಬರು ಬರ್ರಿ ಅಂತ ಹೇಳಿದ್ದ. ಅದಕ್ಕೆ ಅವನಿಗೋಸ್ಕರ ನಮ್ಮನ್ನು ಕೆಲಸನ ಇದಾವೆ, ಅದ್ರ ಜೊತೆ ಮದ್ವೆನೂ ಆದಂಗೆ ಆಯ್ತು ರೀ, ಹೋಗಿ ಬರೋಣ ಅಂತೇಳಿ ನಮ್ಮ ಮನೆಯವ್ರಿಗೆ ಕರ್ಕೊಂಡು ಬಂದಿದ್ದೀವಿ. ಫ್ರೆಂಡ್ಸ್ಗಳಿಗೆಲ್ಲ ಇನ್ವಿಟೇಷನ್ ಕೊಟ್ಟಳು, ಕಾಲೂ ಮಾಡಿಳು ನನ್ನ ಫ್ರೆಂಡ. ಯಾರ್ಯಾರಿಗೆ ಅನುಕೂಲ ಆಗೈತಲ್ಲ ಅವರು ಬಂದಿದ್ದೀವಿ, ಯಾರ್ಯಾರಿಗೆ ಅನುಕೂಲ ಆಗಿಲ್ಲ ಅವರು ಬರಲಿಲ್ಲ. ಅದಕ್ಕೆ ಹೋಗಿ ಮದುವೆ ಮುಗಿಸ್ಕೊಂಡ್ಬಂದೀವಿ. ಮದುವೆಗೆ ಹೋಗಿದ್ದಕ್ಕೆ ನನಗೂ ಖುಷಿ ಆಯಿತು. ಮದುವೆ ಮುಗಿಸ್ಕೊಂಡ್ಬಂದ ಸಾಯಂಕಾಲ ನಾವು ಈ ಕಡೆ ಬರ್ತೀವಿ ಅನ್ನೋ ಕಾರಣಕ್ಕೆ ನಮ್ಮವ್ವ ಚೋಡ ಮಾಡಾಕತ್ತಿದ್ರು. ಚೋಡ ಮಾಡಾಕತ್ತಾಳ. ವಿಶು ಟೇಸ್ಟ್ ನೋಡತ್ತಾನು, ಚುಂಬರಿ ಹೆಂಗದವು, ಖಾರ ಉಪ್ಪು ಹೆಂಗೈತಿ ನೋಡ್ತಾನೆ ಅಂತೇಳಿ ಕುಂತಿದ್ದ. ಅವರು ಏನೇನೋ ಮಾಡಿ ಕಟ್ಟಾಕಂತೇಳಿ ಇರ್ತೈತಿಲ್ಲ, ನಾವು ಜಲ್ದಿನ ಬರಾಕತ್ತೀವಿ ಅನ್ನೋ ಕಾರಣಕ್ಕೆ 2 ದಿನ ಇದ್ದೀವಿ. ಬರ್ತೀವಿ ಅಂತೇಳಿ ನಮ್ಮವ್ವಾರು ಚೋಡ ಅದು ಇದು ಏನೇನೋ ಮಾಡಾಕತ್ತಿದ್ರು. ವಿಶು ನಮ್ಮ ಕಾಕನ ಜೊತೆ ಹೊರಗೆ ಹೋಗಿದ್ದ, ಅದ ಹೇಳತ್ತಿದ್ದ, ನಾವು ನಗಾಕತ್ತಿದ್ದೀವಿ. ಅಜ್ಜಿನ ನಾನು ಬಿಟ್ಟು ಬನ್ನಿ, ಆಕೆಗೆ ದಾರಿ ಸಿಗಂಗಿಲ್ಲ, ಓಡಿ ಬನ್ನಿ ಕಳ್ಕೊತಾಳ ಅಂಥೇಳಿ. ಊರನ ಐತಿದ, ನಿನಗೆ ದಾರಿ ಸಿಗಂಗಿಲ್ಲ ಅಂಥೇಳಿ ನಾ ಅನ್ನಕತ್ತಿದ್ನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಓಂಕಾರ್ಗೆ ಎಲ್ಲರೂ ಪರಿಚಯ, ಎಲ್ಲ ಕಾಕುಗಳು ಎಷ್ಟು ಜನ ಅದಾರಲ್ಲ, ನಮ್ಮ ಬ್ಯಾರೆದವರು ಕಾಷ್ಟದವರು ನಮ್ಮ ಓಣಿಯಾಗ ಎಲ್ಲರೂ. ಯಾಕಂದ್ರೆ ಅವ್ನು ಜಾಸ್ತಿ ಅವ್ನ ಬಾಲ್ಯ ಎಲ್ಲ ಅಲ್ಲೇ ಆಗೈತಿ ಊರೊಳಗನ. ಹೀಗಾಗಿ ಅವನ ಮೇಲೆ ಎಲ್ಲರೂ ಪ್ರೀತಿ ಇದಾನ. ಅವನು ಅಷ್ಟೇ ಎಲ್ಲರ ಮೇಲೂ ಪ್ರೀತಿ. ಅವ್ನು ಬಂದ ತಕ್ಷಣ ಇವ್ರ ಮನೆಗೆ ಹೋಗ್ಬೇಕು, ಅವ್ರ ಮನೆಗೆ ಹೋಗ್ಬೇಕು ಅಂತ ಏನೂ ಇಲ್ಲವ. ಓಂಕಾರ ಬಂದು ಒಳಗೆ ಕಾಲು ಇಟ್ಟು ಗಜ್ಜಿಗೆ ನಮ್ಮ ಮೊದಲು ಎಲ್ಲರಿಗೂ ಹೋಗಿ ಮನೆಗಳಿಗೆ ಹೋಗಿ ಭೇಟಿಯಾಗಿ ಬರ್ತಾನೆ. ಮಾಮ, ಅಜ್ಜಿ, ಅಜ್ಜ ಎಲ್ಲರೂ ಹೆಂಗದಿರತ್ತೇಳಿ ಹೋಗಿ ಮಾತಾಡ್ಸಿ ಕೂತು ಬರ್ತಾನೆ. ಅವ ಹಂಗೆ ಅವಂಗೆ ಅಷ್ಟು ಪ್ರೀತಿ ಎಲ್ಲರನ್ನೂ ಕಂಡ್ರೆ. ಮತ್ತು ಅವ್ನು ಜಾಸ್ತಿ ಅಂದ್ರೆ ನಮ್ಮ ಸಣ್ಣ ಕಾಕಗಳ ಮನೆಯೊಳಗೆ ಕಾಕನ ಜೊತೆನೇ ಜಾಸ್ತಿ ಇರ್ತಿದ್ದ. ಅದನ್ನ ನಾನು ನೆನೆಸತ್ತೀನಿ, ಕಾಕನ ಜೋಡಿನ ಒಮ್ಮು ಜಾಸ್ತಿ ಇರ್ತಿದ್ದ ಅಂಥೇಳಿ. ಮತ್ತು ಆಚೆ ಕಡೆ ನಮ್ಮ ಕಾಕುಗಳು
ಮತ್ತು ಓಮ್ಕ ವಿಶು ಒಬ್ಬಾಕಿ ಸಣ್ಣ ಕಾಕುಂದ ಅಂಗಡಿ ಐತಿ, ಅಂಗಡಿ ಒಳಗೆ ಡಬ್ಬಿ ಇಸ್ಕೊಂಬರಕ್ಕೆ ಹೋಗಿದ್ದ ಉಪ್ಪಿನಕಾಯಿಗೆ. ಅದು ನಂಗೆ ಪರಿಚಯ ಇಲ್ಲ ಅನ್ನಕತ್ತಿದ್ದ, ಅದ ನಾವು ನಗಾಕತ್ತಿದ್ವಿ. ಓಮು ಆದ್ರೆ ಅವ್ನು ಕೇಳೋದ ಬೇಡ, ಹೋಗಿ ಅಜ್ಜಿ ನಾ ಡಬ್ಬಿ ತೊಗೋತಾನ ಅಂತೇಳಿ ಕೇಳಿ ಇಸ್ಕೊಂಬರ್ತಾನ. ಅವ ಏನೂ ಹೇಳಂಗಿಲ್ಲ, ಅಷ್ಟು ಕ್ಲೋಸ್ ಅವ ಎಲ್ಲ ಕಾಕುಗಳ ಜೋಡಿ. ಚೀಲ ಇಟ್ಗಜ್ಜಿಗೆ ಹೊರಗೆ ಹೋಗಿ ಎಲ್ಲರಿಗೂ ಭೇಟಿಯಾಗಿ ಬರ್ತಾನು. ಇವಾಗ ಅಷ್ಟೊಂದು ಪರಿಚಯ ಇಲ್ಲ ವಿಶುಗೆ. ಯಾರು ಇವ್ರು ಏನು ಆಗ್ಬೇಕು ನಿಮ್ಗೆ, ಹಿಂಗೆಲ್ಲ ಕ್ವಶನ್ ಕೇಳ್ತಿರ್ತಾನು. ಮತ್ತು ಪುಂಡಿ ಪಲ್ಯ ಮಾಡತ್ತಿದ್ದಳಮ್ಮವ್ವ. ಪುಂಡಿ ಪಲ್ಯ ಇಷ್ಟ ಆಯ್ತು ನನ್ನಿ, ಅದಕ್ಕೆ ಪುಂಡಿ ಪಲ್ಯನೂ ತಂದ. ರೊಟ್ಟಿ ಪುಂಡಿ ಪಲ್ಯ ನಾಳೆ ಅದನ್ನ ರೊಟ್ಟಿನೂ ಮಾಡಲಿ, ಚಪಾತಿನೂ ಮಾಡ್ತಾನೆ ತಂಗಿ, ಕಟ್ಕೊಂಡು ಹೋಗು ಪುಂಡಿ ಪಲ್ಯ ಅದು ಹಾಕತ್ತಿದ್ದಳು. ಮೆಕ್ಕಿಕಾಯಿನೂ ತೊಗೊಂಬಂದೇಳು. ಮೆಕ್ಕಿಕಾಯಿ ಉಪ್ಪಿನಕಾಯಿ ನಮ್ಮ ಮನೆಯವ್ರಿಗೆ ಈಗೊಮ್ಮೆ ಹಿಂದಕ್ಕೆ ತಂದಾಗ ಇಷ್ಟ ಆಗ್ಯಾವನಂತಲೇ ಮತ್ತೆ ತೊಗೊಂಬಂದ. ಒಂದಿವ್ಸ ಉಪ್ಪಿನಕಾಯಿ ಹಾಕಿ ಕೊಡ್ತಾನಂತ. ಜಾಸ್ತಿನ ಉಪ್ಪಿನಕಾಯಿ ಅದಾವೆ ಎಲ್ಲ ಥರದ್ದು. ನಮ್ಮ ಮನೆಯೊಳಗೆ ಕಪ್ಸಂಗಿಲ್ಲ, ಕಡಿಮೆ ನಾವು ತಿನ್ನೋದ. ಹಿಂಗಾಗಿ ಬೇಡ ನತ್ತಿನ ಒಂದು ದಿವ್ಸ ಕಟ್ಕೊಂಡು ಹೋಗು ಅಂಥೇಳಿ ಉಪ್ಪಿನಕಾಯಿನ ರೆಡಿ ಮಾಡತ್ತಳು. ಹಿಂದ್ಕಲ್ಲಿ ಲಿಂಬಿಕಾಯಿ ಉಪ್ಪಿನಕಾಯಿ ಹಾಕಿನ ನಮ್ಮ ತೊಗೊಂಬಂದೇಳು. ಇನ್ನೂ ಒಂದು ಡಬ್ಬಿ ಅದಾವ, ಆಗಿಲ್ಲ, ಚಲೋ ಅದಾವ, ಆಗ್ಯಾವ. ನಾವು ಜಾಸ್ತಿ ಮಾಲೊಳಗೆ ಇದು ತೊಗೊಂಬಂದಿರ್ತೀವಿ, ಮಾವಿನಕಾಯಿ ಉಪ್ಪಿನಕಾಯಿ ತೊಗೊಂಬಂದಿರ್ತೀವಿ. ನಮಗೂ ಒಂದೇ ಥರ ಉಪ್ಪಿನಕಾಯಿ ತಿಂದು ಬೇಸರಾಗಿರ್ತೈತಿ. ಕಟ್ಟತ್ತೇಳಿ ಅದಕ್ಕೆ ಎಲ್ಲ ರೆಡಿ ಮಾಡಿ ಕಟ್ಟೋದು ಇದು ಮಾಡತ್ತೇಳು. ಅದಕ್ಕೆ ವಿಶುಗೆ ಅಜ್ಜಿ ಕಡೆ ಹೋಗಿ ಡಬ್ಬಿ ಇಸ್ಕೊಂಬಾರಪ್ಪ ಅಂತೇಳಿ ಕಳ್ಸಂತಲೇ ಹೋಗಿ ಇಸ್ಕೊಂಬಂದಿದ್ದ. ಡಬ್ಬಿಗಳ ಖಾಲಿ ಆಗಿದ್ದು ಚಾಕ್ಲೇಟ್ ಅದು ಇರ್ತಾವಲ್ಲ, ಹಂಗೆ ನಮ್ಮ ಕಾಕುನ ಕಡೆ ಹೋಗಿ, ಸಣ್ಣ ಕಾಕು ಅವ್ರೆಲ್ಲರ್ಕಿಂತ ಲಾಸ್ಟ್ ಕಾಕು ಅವ್ರ ಕಡೆ ಹೋಗಿ ಇಸ್ಕೊಂಬಂದಿದ್ದ. ಅದು ಹೇಳತ್ತಿದ್ದ, ನಿಮ್ಗೇನಾಗಬೇಕು, ಅವ್ರು ನೀವು ಯಾರ ಅದು ಕೇಳತ್ತಿದ್ದ. ಅದೇ ಹೇಳತ್ತಿಳಮ್ಮ, ಅವರು ಒಮ್ಮನ ಹೆಂಡ್ತಿ, ಆಕಿ ಸಣ್ಣಕ್ಕಿ ಒಮ್ಮನ ಹೆಂಡ್ತಿ, ನಿಮ್ಮ ಅಣ್ಣನ ಹೆಂಡ್ತಿ ನೋಡತ್ತೆ ಹೆಂಗೆ ನಕಲಿ ಮಾಡಾಕತ್ತಿದ್ದಳು. ಒಮ್ಮಗಾದ್ರೆ ಅವ ಏನು ಅಂಜಿಕಿಲ್ಲವ, ಎಲ್ಲ ಕಡೆ ಹೋಗಿ ಕಾಕ ಅಜ್ಜಿ ಅಜ್ಜ ಆತ ಓಡಿ ಹೋಗಿಬಿಡ್ತಾನವ. ಅವಂದ್ರೆ ಅವ್ರಿಗೂ ಎಲ್ಲರಿಗೂ ಅಷ್ಟ ಪ್ರೀತಿ. ಅವ್ನು ದೂರಿಂದ ನೋಡಿದ್ರೆ ನಾವು ಅಜ್ಜ ಅದಾನ, ಅಜ್ಜಿ ಅದಾನ, ಮಾಮ ಅದಾನ ಅಂತೇಳಿ ಎಲ್ಲರಿಗೂ ಇದು ಮಾಡ್ತಾನವ, ಅಷ್ಟು ಹಂಬಲಿಸ್ತಾನವ. ಅವನದ ಆಟ ಪಾಠ ಬಾಲ್ಯದ ದಿನಗಳ ಎಲ್ಲ ಜಾಸ್ತಿ ಅಲ್ಲೇ ಆಗಿರೋದ್ರಿಂದ ಅಷ್ಟು ಅವಂಗು ಅಲ್ಲಿ ವ್ಯಾಮೋಹ ಅಂದ್ರೆ ಅಷ್ಟು ವಿಪರೀತ ಅವಂಗು ಹೋಗಬೇಕು ಇರಬೇಕು ಅಂಥೇಳಿ. ವಿಶು ಒಂದು ಸ್ವಲ್ಪ ದೂರ ಅವ ಹುಟ್ಟಿದಂಗಿಂದ್ರೆ ಇಲ್ಲಿಲ್ಲ. ಈಗ ನಾವು ಬರಾಕತ್ತಂತಲೇ ಗೊತ್ತಾಗೈತಿ ಅವ್ನು, ನಮ್ಮ ಅಣ್ಣ ಯಾರ, ನಮ್ಮ ತಂಗಿ ಯಾರ, ನಮ್ಮ ಮನೆ ಯಾವ್ದ, ಇದು ನಿಮ್ಮ ಮನೆ ಏನ, ನಿಮ್ಮ ಊರು ಏನೋ ಅದು ಹಿಂಗೆ ಕೇಳ್ತಿರ್ತಾನೆ. ನೀವು ಕಾಸ ಅಣ್ಣ ತಂಗಿ ಏನೋ, ನೀವು ಕಾಸ ಅಕ್ಕ ತಂಗಿ ಏನೋ, ನೀವು ಎಷ್ಟು ಮಂದಿ ಹಿಂಗೆಲ್ಲ ಕ್ವಶನ್ ಮಾಡ್ತಿರ್ತಾನೆ. ನಾವು ಭಾಳ ಜನ ಅದೀವಿ, ನಾವು 10 ಮಂದಿ, ಎಲ್ಲ ಮೊಮ್ಮಕ್ಕಳು ಹುಡುಗರದು ಎಲ್ಲರದ್ದು ಹೆಸರು ಕೇಳಾಕತ್ತಿದ್ದ, ಅವ್ರು ಏನಾಗಬೇಕು ಇವ್ರು ಏನಾಗಬೇಕು ಅಂತೇಳಿ. ಆಮೇಲೆ ಸಾಯಂಕಾಲ ನಮ್ಮ ಮನೆ ಮುಂದೆ ದೇವ್ರು ಬಂದಿದ್ವು. ಸೋಮವಾರ ದಿನ ದೇವ್ರು ಬಂದಿರ್ತಾವೆ. ಪ್ರತಿ ಸೋಮವಾರ ನಮ್ಮ ಮನೆಗೆ ನೀರು ಹಾಕಕತ್ತಿದ್ವಿ. ವಿಷ್ಣು ಹೋಗಿದ್ದ, ನೀರು ಹಾಕಿ ನಮಸ್ಕಾರ ಮಾಡಿ ಸಕ್ಕರೆ ಇಸ್ಕೊಂಬರಕ್ಕೆ ಹೋಗಿದ್ದ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ನಾವು ಈ ಕಡೆ ನಮ್ಮ ಬೆಳಗಾವಿ ಕಡೆ ಬಂದೀವಿ. ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು, ಎಲ್ಲ ಅರ್ಜೆಂಟ್ಲೇನ ಆಗಿಬಿಡ್ತು. ಅದಕ್ಕೆ ನಾವು ಸುಸ್ತಾಗಿ ಬಂದಿದ್ದೀವಿ. ಆಮೇಲೆ ಸಾಯಂಕಾಲ ಬರೋ ಮುಂದೆ ಬ್ಲೌಸು ಸ್ಟಿಚಿಂಗ್ ಕೊಟ್ಟು ತಂದಿರಲಿಲ್ಲ. ಬರೋಕ್ಕೆ ಮುಂದೆ ಹದ್ಯಾಗನ ಇಸ್ಕೊಂಡು ಬಂದುಬಿಟ್ನಿ. ರೆಡಿಯಾಗಿ ದೇವಸ್ಥಾನಕ್ಕೆ ಹೋದ್ವಿ. ನಾನು ತೋರಿಸಿನೆಲ್ಲ ಮೈಸೂರು ಸಿಲ್ಕ್ ಸಾರಿ, ಅದನ್ನ ಉಟ್ಕೊಂಡಿದ್ನಿ. ಇದಕ್ಕೋಸ್ಕರ ತೊಗೊಂಡೇವಿ, ಉಟ್ಕೊಂಡು ದೇವ್ರಿಗೆ ಹೋಗಿ ಬಂದ್ರೆ ಆಯ್ತಂತ. ನಮ್ಮ ಮನೆ ಸಮೀಪನ ಆಯ್ತಿದ್ದ, ಇಲ್ಲೇ ಹೋಗಿದ್ದೀವಿ. ದೂರ ಅದು ಹೋಗ್ಬೇಕಾಗಿತ್ತಂದ್ರೆ ನಮಗೇನು ವೆಡ್ಡಿಂಗ್ ಆ್ಯನಿವರ್ಸರಿನ ಆಗಬೇಕಲ್ಲ, ಬೇರೆ ದೂರ ದೇವಸ್ಥಾನಕ್ಕೆ ಅದು ಹೋಗ್ಬೇಕಂದ್ರೆ ಯಾವಾಗ ಬೇಕಾದರೂ ನಾವು ಹೋಗಿರ್ತೀವಿ, ಯಾವಾಗ ಬೇಕಾದರೂ ಏನು ಬೇಕಾದರೂ ಸೆಲೆಬ್ರೇಟ್ ಮಾಡ್ಕೊಂಡಿರ್ತೀವಿ ನಾವು. ಹೀಗಾಗಿ ನಾವು ಒಂದು ಕಾರಣಕ್ಕೋಸ್ಕರ ನಾನು ಹಾಗೇನು ಕಾಯ್ತಿರಂಗಿಲ್ಲ. ಅದಕ್ಕೆ ಏನಿಲ್ಲ, ಮತ್ತು ನಮ್ಮ ಅಣ್ಣನ ಹೆಂಡ್ತಿ ನಮ್ಮ ವೈನಿ ಅಲ್ಲೇ ಮಾಡೋಣ್ರಿ ಕಾಕು, ಅಲ್ಲೇ ಮಾಡಕೊಳ್ಳ್ರಿ ವೆಡ್ಡಿಂಗ್ ಆ್ಯನಿವರ್ಸರಿ ಅನ್ನಕತ್ತಿದ್ರು ಊರಾಗನ. ಯಾಕಂದ್ರೆ ನಾವು ಅರ್ಜೆಂಟ್ಲಿ ಯಾಕೆ ಬಂದೀವಿ ಅಂದ್ರೆ ಮಾರನೇ ದಿನ ಫೈನಲ್ ಎಕ್ಸಾಮ್ ಅದಾವೆ. ವಿಷುನು ಫೈನಲ್ ಎಕ್ಸಾಮ್ ಅದಾವೆ, ಬೇಡ ತಪ್ಸೋದು ಅಂಥೇಳಿ ಅದಕ್ಕೆ ಅರ್ಜೆಂಟಾಗೆ ಮಾಡ್ಕೊಳ್ಳುವಂಗಾಯ್ತು. ನನ್ನ ಪ್ಲ್ಯಾನ ಬೇರೆ ಇದ್ದು, ಇವ್ರು ಬಿಡು ಮತ್ತು ಬೇರೆದು ಏನಾದರೂ ಸೆಲೆಬ್ರೇಟ್ ಮಾಡೋನು ಅಂತಂದ್ರೆ ನಮ್ಮ ಮನೆಯವರ. ಓಮೂನು ಅಷ್ಟೇ ಬೆಳಗ್ಗೆ ನಸಕ್ನಾಗ ಎದ್ದಾಗ ಕಾಲ್ ಮಾಡಿ ವಿಶ್ ಮಾಡಿದ್ದು ನಮಗೆ, ಹೋಗ್ರಿ ಪಾಪ ಎಲ್ಲರೂ ದೂರ ಹೋಗ್ರಿ ದೇವಸ್ಥಾನಕ್ಕೆ ಅದು ಅಂತ ಹೇಳತ್ತಿದ್ದ. ಅವ್ರು ನಮ್ಮ ಮನೆಯವರ ಇಲ್ಪ ಅದು ಬೇರೆ ಕಡೆ ಟೂರ್ ಅದು ಮಾಡೋಕೆ ನಮಗೇನು ವೆಡ್ಡಿಂಗ್ ಆ್ಯನಿವರ್ಸರಿನೇ ಬೇಕಾಗಿಲ್ಲ ತಮ್ಮ, ನಾವು ಯಾವಾಗ ಬೇಕು ಅವಾಗ ಹೋಗ್ತೀವಿ, ಹಾಗೇನಿಲ್ಲ ಮತ್ತೊಂದು ದಿನ ಹೋಗ್ತೀವಿ ಆಚರಿಸ್ಕೋತೀವಿ ಅಂತ. ದೇವಸ್ಥಾನಕ್ಕೆ ಹೋಗಿ ಬರೋ ಮುಂದೆ ಕೇಕ್ ಎಲ್ಲ ತೊಗೊಂಡು ಬಂದ. ನಾವು ಅಷ್ಟೇ ಮನೆಯೊಳಗೆ ಕೇಕ್ ಕಟ್ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡಿದ್ವಿ. ಯಾಕಂದ್ರೆ ವಿಶುಗೂ ಊರಿಗೆ ಹೋಗಿ ಬರಂತ ಯಾರೋ ಸ್ವಲ್ಪ ಹೊಟ್ಟೆ ನುಸಾತತಿ ಅಂತ ಅನ್ನಕತ್ತಿದ್ದ, ಆರಾಮೂ ತಪ್ಪಿತ್ತು, ಸೊಗಸನ ಇರಲಿಲ್ಲ. ಊರಿಗೆ ಹೋಗಿ ಬಂದಮೇಲೆ ಹಿಂಗಾಗಿನ ಅರ್ಜೆಂಟ್ ಸುಮ್ಮನೆ ಬಿಡಬಾರ್ದು, ಮದುವೆ ಆದ ದಿವಸ 4 ವರ್ಷಕ್ಕೊಮ್ಮೆ ಬರ್ತೈತಿ ಫೆಬ್ರವರಿ 29 ಅನ್ನೋ ಕಾರಣಕ್ಕನ ಸಾರಿ ಅದು ಎಲ್ಲ ತೊಗೊಂಡು ಇಟ್ಕೊಂಡಿದ್ನಿ. ಏನೇನೋ ಪ್ಲ್ಯಾನ್ ಇತ್ತು ನಂದು. ನನ್ನ ಪ್ಲ್ಯಾನ್ ಪ್ರಕಾರ ಏನಾಗಲಿಲ್ಲ, ಅದು ಟೈಮ್ ಹೆಂಗೆ ಬರ್ತೈತಿ ಹಂಗನ ಹೋಗ್ಬೇಕಾಗ್ತೈತಿ. ಅದಕ್ಕೆ ಊರಿಂದ ಸಾಯಂಕಾಲ ಮಲ್ಕೊಂಡಿದ್ದೆ, ಎದ್ದು ಸಾಯಂಕಾಲ ರೆಡಿ ಆಗಿಬಿಟ್ಟ. ದೇವ್ರಿಗೆ ಹೋಗಿ ಬರೋಕ್ಕೆ ಮುಂದೆ ಕೇಕ್ ಅದು ಎಲ್ಲ ತೊಗೊಂಬಂದು ಮನ್ಯಾಗ ನಾವು ಅಷ್ಟೇ ಸೆಲೆಬ್ರೇಟ್ ಮಾಡ್ಕೊಂಡೀವಿ. ಅದಕ್ಕೆ ನಮ್ಗೆ ಹಿಂಗೆ ಸೆಲೆಬ್ರೇಷನ್ಗೆಲ್ಲ ಒಂದೊಂದು ಕಾರಣ ಒಂದೊಂದು ದಿನಾನ ಬೇಕಾಗಿಲ್ಲ. ನಾವೇನು ಯಾವಾಗ ಮಾರನೇ ದಿನನ ಅಲ್ಲಿ ಹೋಗುನು ಇಲ್ಲಿ ಹೋಗುನು ಅನ್ನತ್ತಿದ್ರು ನಮ್ಮ ಮನೆಯವರು. ಎಲ್ಲರೂ ಭಾಳ ಅಡ್ಡಾಡೋದ ಜಾಸ್ತಿ, ಎಲ್ಲಿ ನಮಗೆ ಇಷ್ಟ ಆಗ್ತೈತಿ ಅಲ್ಲೆಲ್ಲ ಟೂರ್ ಮಾಡ್ತಿರ್ತೀವಿ, ಅಡ್ಡಾಡ್ತಿರ್ತೀವಿ. ಯಾವ ಸೆಲೆಬ್ರೇಟ್ ಏನು ಎಲ್ಲನೂ ನಮ್ಮ ಮನೆಯೊಳಗೆ ಎಲ್ಲನೂ ಆಚರಿಸ್ಕೊತಿರ್ತೀವಿ, ಎಲ್ಲನೂ ಮಾಡ್ತಿರ್ತೀವಿ.
ಅದಕ್ಕೆ ಅಷ್ಟೊಂದು ನಾನು ಏನು ತಲೆ ಕೆಡಿಸ್ಕೊಲಿಲ್ಲ. 29ಗೋಸ್ಕರ ನಾ ಕಾಯ್ದು ಬೇಡ, 28ಕ್ಕೂ ಮಾಡ್ಕೋಬೋದು ಅಂತ ಮನೆಯವ್ರು ಹೇಳತ್ತೀರ. ವಿಡಿಯೋ ಇಷ್ಟ ಆಗಿಟ್ರೆ ಲೈಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.